Dear students, now let us discuss about a very important new topic. It is very useful for other topics also. The topic is called as linear inequalities. Linear inequalities. ಮಕ್ಕಳ ನೀವು ಈಕ್ವಾಲಿಟೀಸ್ ಅಂತಕ್ಕಂಥ ಸಿಂಬಲ್ನ ಕೇಳಿದಿರ, ಈಕ್ವಲ್ಸ್ ಇರ್ತಕ್ಕಂಥದ್ದು ಕೇಳಿದಿರ. ಬಟ್ ಇಲ್ಲೇನಿದೆ, ಇನ್ಈಕ್ವಾಲಿಟೀಸ್ ಅಂತ ಇದೆ. ಲೀನಿಯರ್ ಇನ್ಈಕ್ವಾಲಿಟಿ ಅನ್ನೋದನ್ನ ಆಮೇಲೆ ನೋಡೋಣ. ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಈಕ್ವಾಲಿಟೀಸ್ ಅಂದ್ರೆ ಈಕ್ವಲ್ ಸಿಂಬಲ್ ಇರುತ್ತೆ. ಹಾಗಾದ್ರೆ ಇನ್ಈಕ್ವಾಲಿಟಿ ಅಂದ್ರೇನು? ಈಕ್ವಲ್ ಸಿಂಬಲ್ ಬಿಟ್ಟು ಬೇರೆದು ಇರೋದು ಏನು ಸರ್? ಹಾಗಾದ್ರೆ ಈಗ 2 ನಂಬರ್ ತಗೋತಾ ಇದ್ದೀನಿ, ಗಮನ ಕೊಡಿ. 2 is less than 5 ಬರೀಬೋದಾ? ನೆಕ್ಸ್ಟ್ ಈಸ್ 10 is greater than 3 ಬರ್ಕೋಬೋದಾಗಾದ್ರೆ. ನೆಕ್ಸ್ಟ್ ಈಸ್ x is less than or equal to y, ax plus b is greater than or equal to 2x square plus 7x plus 8 ಏನೋ ಬರ್ಕೊಂಡಿದ್ದೀನಿ, ಗಮನ ಕೊಡಿ. ಸೊ 2 is less than 5, 10 is greater than 3, x is less than or equal to y, ax plus b greater than or equal to 2x square plus 7x plus 8. I have taken some example here. ಇಲ್ಲಿ 2 and 5 ಅನ್ನು ನಾವು ರಿಯಲ್ ನಂಬರ್ಸ್ ಅಂತ ಕರೀಬೋದಾ? 10 and 3 ಆರ್ ದ ರಿಯಲ್ ನಂಬರ್ಸ್. x and y ಅನ್ನ we call it as mathematical statements ಅಂತ ಕರಿತೀವಿ, ಅಥವಾ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇದು ಎಕ್ಸ್ಪ್ರೆಷನ್, ಇದು ಎಕ್ಸ್ಪ್ರೆಷನ್. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥದ್ದು ಸೊ ನಂಬರ್ಸ್ ಇದೆ. ಎಂತ ನಂಬರ್ಸು? ರಿಯಲ್ ನಂಬರ್ಸ್ ಇದೆ ಮತ್ತೆ ಎಕ್ಸ್ಪ್ರೆಷನ್ಸ್ ಇದೆ. ಎಷ್ಟೇ ನಂಬರ್ಸ್ ತಗೊಂಡಿದ್ದೀನಿ? ಎರಡೆರಡು ನಂಬರ್, ಎರಡೆರಡು ಎಕ್ಸ್ಪ್ರೆಷನ್. ನೋಡಿ, ಹಾಗಾದ್ರೆ 2 real numbers are expressions related by the symbol. ಅರ್ಥ ಮಾಡ್ಕೋಬೇಕಪ್ಪ, ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 2 real numbers are expressions related by the symbol. ನೋಡಿ ಯಾವ್ಯಾವ ಸಿಂಬಲ್ ಇದಾವೆ? ಲೆಸ್ ದ್ಯಾನ್ ಅಂತ ಕರಿಬೋದಾ? ಇದನ್ನ ಗ್ರೇಟರ್ ದ್ಯಾನ್, ಇದನ್ನ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇದನ್ನ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ರಿಲೇಟೆಡ್ ಬೈ ದ ಸಿಂಬಲ್ ಓನ್ಲಿ ಲೆಸ್ ದ್ಯಾನ್. ಇದರಲ್ಲಿ ಈಕ್ವಲ್ಸ್ ಇಲ್ಲ ನೋಡಿ, ಬರೇ ಗ್ರೇಟರ್ ದ್ಯಾನ್ ಇರ್ಬೋದು, ಇದರಲ್ಲೂ ಈಕ್ವಲ್ಸ್ ಇಲ್ಲ. ಲೆಸ್ ದ್ಯಾನ್ ಆರ್ ಈಕ್ವಲ್, ಕಮ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಆರ್ ಕಾಲ್ಡ್ ಏನಂತ ಕರಿಬೇಕು? ಇನ್ಈಕ್ವಾಲಿಟೀಸ್. ಕಲ್ತ್ಕೋಬೋದ ಮಕ್ಕಳ? ಗಮನ ಇಟ್ಟು ಕೇಳಿಸ್ಕೋಬೇಕು. 2 ರಿಯಲ್ ನಂಬರ್ಸ್ ಆರ್, ಅಲ್ಲಿ ಬಾರ್ ಹಾಕಿರೋದು ಆರ್ ಅಂತ, ಎಕ್ಸ್ಪ್ರೆಷನ್ಸ್ ರಿಲೇಟೆಡ್ ಅಥವಾ ಕನೆಕ್ಟೆಡ್ ಬೈ ದ ಸಿಂಬಲ್ ಲೆಸ್ ದ್ಯಾನ್. ಎಲ್ಲಿ ನೋಡಿ ಲೆಸ್ ದ್ಯಾನ್ ಹೆಂಗ್ ಉಪಯೋಗಿಸ್ತೀವಿ? 2 less than 5, ಗ್ರೇಟರ್ ದ್ಯಾನ್ ನೋಡಿ 10 greater than 3, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನೋಡಿ x is less than or equal to y. ನಾಲ್ಕನೇದು ನೋಡಿ ax plus b greater than or equal to 2x square plus 7x plus 8. such symbols we call it as inequalities ಅಂತ ಕರಿತೀವಿ. ಇದರಲ್ಲಿ this symbol, ಈ ಸಿಂಬಲ್ ಅನ್ನ ಲೆಸ್ ದ್ಯಾನ್ ಅಂತ ಬರಿತೀವಿ. ಏನಂತ ಬರೀಬೇಕು? ಲೆಸ್ ದ್ಯಾನ್ ಸಿಂಬಲ್. ಓಕೆ, ಈ ಸಿಂಬಲ್ ಅನ್ನ we call it as greater than. ಮಕ್ಕಳ ಹಾಗೆ ಲೆಸ್ ದ್ಯಾನ್ ಆರ್ ಈಕ್ವಲ್, ಇದನ್ನ ಲೆಸ್ ದ್ಯಾನ್ ಆರ್ ಈಕ್ವಲ್. ನೆಕ್ಸ್ಟ್ ಈ ಸಿಂಬಲ್ ಅನ್ನ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಅರ್ಥ ಮಾಡ್ಕೋಬೇಕು ಮಕ್ಕಳ. ಸೊ 2 ರಿಯಲ್ ನಂಬರ್ಸ್ ಆರ್ ಎಕ್ಸ್ಪ್ರೆಷನ್ಸ್ ರಿಲೇಟೆಡ್ ಬೈ ದ ಸಿಂಬಲ್ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, less than or equal, greater than or equal are called inequalities. In the inequality, this symbol is called less than inequality, greater than inequality, less than or equal inequality, greater than or equal inequalities ಅಂತ ಕರೀತೀವಿ. ಹಾಗೆ ಈಗ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕು, ನಾನು ಹೇಳೋ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗಾದ್ರೆ, so if I use the word like this, if I use the word here, ಗಮನ ಇಟ್ಟು ಕೇಳಿಸ್ಕೋಬೇಕು. 4 is greater than 3 ತಗೋಬೋದಾಗಾದ್ರೆ
10 is less than 5, minus 2 is greater than 0, 25 is less than 79 ಕರ್ಕೋಬೋದಾಗಂದ್ರೆ. ಸೊ ನೆಕ್ಸ್ಟ್ ಆಗಿ ನಂಬರ್ಸ್ಗಳನ್ನ ಬರ್ಕೋತಾ ಇದ್ದೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಸೊ ಇಲ್ಲಿ ಇನಿಕ್ವಾಲಿಟೀಸ್ ಇದೆ. ಯಾವ್ಯಾವ ಇನಿಕ್ವಾಲಿಟಿ ಇದೆ? ಲೆಸ್ ದ್ಯಾನ್ ಇದೆ ಮತ್ತೆ ಗ್ರೇಟರ್ ದ್ಯಾನ್ ಇದೆ. ಈ ಇನಿಕ್ವಾಲಿಟೀಸು ಕನೆಕ್ಟೆಡ್ ಆಗಿರೋದು ಯಾವ್ಗಳಿಗೆ ಮಾತ್ರ? ನಂಬರ್ಸಿಗೆ ಮಾತ್ರ. ಅರ್ಥ ಆಗ್ತಾ ಇದೆಯಾ? ಸೊ ನಂಬರ್ಸ್ ಜೊತೆ ಇನಿಕ್ವಾಲಿಟೀಸ್ ಇದ್ರೆ, ಯಾರ ಜೊತೆ? ನಂಬರ್ಸ್ ಜೊತೆ. ನೋಡಿ, ಇದು ನಂಬರ್, ಇದು ನಂಬರ್, ಇದು ನಂಬರ್, ನಂಬರ್ 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 ನಂಬರ್ಗಳ ನಡುವೆ ಬಿಟ್ವೀನ್ ದ ನಂಬರ್ಸ್ ಇನಿಕ್ವಾಲಿಟಿ ಸಿಂಬಲ್ ಇದ್ರೆ ಅವನ್ನ ನ್ಯೂಮರಿಕಲ್ ಇನಿಕ್ವಾಲಿಟಿ ಅಂತ ಕರೀತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ನ್ಯೂಮರಿಕಲ್. ಇಲ್ಲೇ ಇದೆಯಪ್ಪ, ನ್ಯೂಮರಿಕಲ್ ಅಂದ್ರೆ ನಂಬರ್ಸ್ ಅಂತ. ಸೊ ಹಾಗಾದ್ರೆ ಏನಂತ ಹೇಳ್ಬೋದು? ಡೆಫಿನೇಷನ್ ಏನಂತ ಹೇಳ್ಬೋದು? ಇನಿಕ್ವಾಲಿಟೀಸ್. ಸೊ ಇನಿಕ್ವಾಲಿಟೀಸ್ containing inequalities containing numbers only are called numerical inequality. ನ್ಯೂಮರಿಕಲ್ ಇನಿಕ್ವಾಲಿಟಿ. ನೋಡಿ ಮಕ್ಕಳ, ಹಾಗಾದ್ರೆ ಸೊ ಇನಿಕ್ವಾಲಿಟೀಸ್ಗಳು ಅಲ್ಲಿ ನಂಬರ್ಸ್ ಮಾತ್ರ ಇದ್ರೆ ಅವನ್ನ ನ್ಯೂಮರಿಕಲ್ ಇನಿಕ್ವಾಲಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಕಾಲ್ಡ್ ಆಸ್ ಲಿಟ್ರಲ್ ಇನಿಕ್ವಾಲಿಟೀಸ್. ಏನ್ ಸರ್ ಲಿಟ್ರಲ್ ಇನಿಕ್ವಾಲಿಟೀಸ್ ಅಂದ್ರೆ? ಫಾರ್ ಎಕ್ಸಾಂಪಲ್ ತಗೋತಾ ಇದೆ, ಎಕ್ಸ್ ಲೆಸ್ ದ್ಯಾನ್ ವೈ ಬರಿಬೋದಾ? ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೈ ಬರಿಬೋದಾ? 2x + 3 ಲೆಸ್ ದ್ಯಾನ್ 7 ಅಂತ ಬರಿಬೋದಾ? ಸೊ ಗಮನ ಇಟ್ಟು ತಿಳಿಸ್ಕೋಬೇಕು. ಸೊ ನೆಕ್ಸ್ಟ್ ಹಾಗೆ ಬರ್ಕೋತಾ ಇದ್ದೀನಿ, 7x - 8 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2y + 3. ಇಲ್ಲಿ ನೋಡಿ, ಎಕ್ಸ್ ಇದೆ, ವೈ ಇದೆ, ಟರ್ಮ್ ಎಕ್ಸ್ ಇದೆ, ವೈ ಇದೆ. ಇವನ್ನ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಅಂತ ಕರೀತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಆಲ್ಜಿಬ್ರಾಯಿಕ್ ಟರ್ಮ್ಸ್. ಬರೇ ನಂಬರ್ಸ್ ಇದ್ರೆ ಅವನ್ನ ನ್ಯೂಮರಿಕಲ್ ಇನಿಕ್ವಾಲಿಟೀಸ್ ಅಂತ ಕರಿತೀವಿ, ರೈಟ್? ಆಲ್ಜಿಬ್ರಾಯಿಕ್ ಟರ್ಮ್ ಯಾವ್ಯಾವು? ಆಲ್ಜಿಬ್ರಾಯಿಕ್ ಟರ್ಮ್ ಎಕ್ಸ್ ಅಂಡ್ ವೈ ಇದ್ರೆ ಅವನ್ನ ಲಿಟ್ರಲ್ ಇನಿಕ್ವಾಲಿಟೀಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಲಿಟ್ರಲ್ ಇನಿಕ್ವಾಲಿಟೀಸ್. ಸೊ ಹಾಗಾದ್ರೆ ಲಿಟ್ರಲ್ ಇನಿಕ್ವಾಲಿಟೀಸ್ ಅಂದ್ರೆ ಏನು? ಇನಿಕ್ವಾಲಿಟೀಸ್ ಕಂಟೈನಿಂಗ್ ಆಲ್ಜಿಬ್ರಾಯಿಕ್ ಸಿಂಬಲ್ಸ್ ಬರಿಬೋದಾಗಾದ್ರೆ ಇನಿಕ್ವಾಲಿಟೀಸ್ ಕಂಟೈನಿಂಗ್ ಆಲ್ಜಿಬ್ರಾಯಿಕ್ ಸಿಂಬಲ್ಸ್. ಯಾವ್ಯಾವ ಇಲ್ಲ ಆಲ್ಜಿಬ್ರಾಯಿಕ್ ಸಿಂಬಲ್? ಎಕ್ಸ್ ಅಂಡ್ ವೈ. ಎಕ್ಸ್ ಅಂಡ್ ವೈ ಕಂಡ್ರೆ ಸಾಕು, ಅವೆಲ್ಲ ಲಿಟ್ರಲ್ ಇನಿಕ್ವಾಲಿಟೀಸ್ ಇರ್ತವೆ. ಎಕ್ಸ್ ಅಂಡ್ ವೈ ಇರಲ್ಲ, ಬರೀ ನಂಬರ್ಸ್ ಮಾತ್ರ ಇದ್ರೆ ನ್ಯೂಮರಿಕಲ್ ಇನಿಕ್ವಾಲಿಟೀಸ್ ಅಂತ ಕರಿತೀವಿ. ಆಲ್ಜಿಬ್ರಾಯಿಕ್ ಸಿಂಬಲ್ಸ್ ಆರ್ ಕಾಲ್ಡ್ ಏನಂತ ಕರೆಯೋಣ ಮಕ್ಕಳ? ಲಿಟ್ರಲ್ ಇನಿಕ್ವಾಲಿಟೀಸ್. ಸೊ ಗಮನ ಇಟ್ಟು ಕೇಳಿಸ್ಕೋಬೇಕು. ಇನಿಕ್ವಾಲಿಟೀಸು ನಂಬರ್ಸ್ಗಳ ಜೊತೆ ಇದ್ರೆ ಅದನ್ನ ನ್ಯೂಮರಿಕಲ್ ಇನಿಕ್ವಾಲಿಟೀಸ್ ಅಂತ ಕರಿತೀವಿ. ಇನಿಕ್ವಾಲಿಟೀಸು ಆಲ್ಜಿಬ್ರಾಯಿಕ್ ಸಿಂಬಲ್ಸ್ ಯಾವ್ಯಾವು? ಎಕ್ಸ್ ಅಂಡ್ ವೈ ಜೊತೆ ಇದ್ರೆ ಅವನ ಲಿಟ್ರಲ್ ಇನಿಕ್ವಾಲಿಟೀಸ್ ಅಂತ ಕರ್ಕೋತೀವಿ. ನೆಕ್ಸ್ಟ್ ಹಾಗೆ ಗಮನ ಕೊಡಿ ಮಕ್ಕಳ, ಗಮನ ಇಟ್ಟು ಕಳಿಸ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಗಮನ ಇಟ್ಟು ಕಳಿಸ್ಕೋಬೇಕು. ಇನಿಕ್ವಾಲಿಟೀಸ್ ಕಂಟೈನಿಂಗ್ ಓನ್ಲಿ ದ ಸಿಂಬಲ್ ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್, ಇಷ್ಟು ಮಾತ್ರ ಇದ್ರೆ ಇಲ್ಲಿ ಗಮನ ಕೊಡಿ. ಓನ್ಲಿ ಲೆಸ್ ದ್ಯಾನ್ ಅಥವಾ ಓನ್ಲಿ ಗ್ರೇಟರ್. ಫಾರ್ ಎಕ್ಸಾಂಪಲ್ 2 ಲೆಸ್ ದ್ಯಾನ್ 3, x ಗ್ರೇಟರ್ ದ್ಯಾನ್ y, 2x + 3 ಲೆಸ್ ದ್ಯಾನ್ 3y, x - y ಗ್ರೇಟರ್ ದ್ಯಾನ್ 7y + 8. ನೋಡಿ, ಈ ಸಿಂಬಲ್ ಇರೋದು ಎಲ್ಲೂ ಈಕ್ವಲ್ ಸಿಂಬಲ್ ಇಲ್ಲ, ಹೌದಲ್ವಾ? ಓನ್ಲಿ ಲೆಸ್ ದ್ಯಾನ್ ಇದೆ ಅಥವಾ ಗ್ರೇಟರ್ ದ್ಯಾನ್ ಇದೆ. ಈ ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ ಮಾತ್ರ ಇದ್ರೆ ವಿ ಕಾಲ್ ಇಟ್ ಆಸ್ ಸ್ಟ್ರಿಕ್ಟ್ ಇನಿಕ್ವಾಲಿಟಿ ಅಂತ ಕರಿತೀವಿ. ಏನಂತ ಕರಿಬೇಕು? ಸ್ಟ್ರಿಕ್ಟ್ ಇನಿಕ್ವಾಲಿಟಿ ಮಕ್ಕಳ. ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಏನಂತ ಕರೆಯೋಣ? ಸ್ಟ್ರಿಕ್ಟ್ ಇನಿಕ್ವಾಲಿಟಿ. ಸ್ಟ್ರಿಕ್ಟ್ ಒಂದೇ ಕಂಡೀಷನ್ ಸ್ಟ್ರಿಕ್ಟ್ ಆಗಿರೋದು ಅಂತ. ಸ್ಟ್ರಿಕ್ಟ್ ಆಗಿರೋದು ಅಂದ್ರೆ ಏನಂತ ಕರಿಬಹುದು? ಸ್ಟ್ರಿಕ್ಟ್ ಇನಿಕ್ವಾಲಿಟಿ ಅಂದ್ರೆ ಅನ್ ಇನಿಕ್ವಾಲಿಟೀಸ್ ಕಂಟೈನಿಂಗ್ ಓನ್ಲಿ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಆರ್ ಕಾಲ್ಡ್ ಸ್ಟ್ರಿಕ್ಟ್ ಇನಿಕ್ವಾಲಿಟಿ. ಇನ್ನೊಂದಿದೆ, ಓನ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್, ಲೆಸ್ ದ್ಯಾನ್ ಜೊತೆ ಈಕ್ವಲ್ ಅಥವಾ ಗ್ರೇಟರ್ ದ್ಯಾನ್ ಜೊತೆ ಈಕ್ವಲ್. ಈಗ ಸ್ಟ್ರಿಕ್ಟ್ನೆಸ್ ಬರಲ್ಲ, ಇಷ್ಟು ಮಾತ್ರ ಇದ್ರೆ ಸ್ಟ್ರಿಕ್ಟ್ ಅಂತ ಕರಿತೀವಿ. ಜೊತೆಲಿ ಈಕ್ವಲ್ಸ್ ಇದ್ಬಿಟ್ರೆ ವಿ ಕಾಲ್ ಇಟ್ ಆಸ್ ಸ್ಲ್ಯಾಕ್ ಇನಿಕ್ವಾಲಿಟೀಸ್ ಅಂತ ಕರಿತೀವಿ. SLACK.
ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಸೊ ಹಾಗಾದ್ರೆ ಇನ್ಇಕ್ವಾಲಿಟಿ ಸಿಂಬಲ್ಸ್ನಲ್ಲಿ ಎರಡು ಟೈಪ್ ಆಗಿ ಡಿವೈಡ್ ಮಾಡ್ಬೋದು. ಒಂದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ, ಇನ್ನೊಂದು ಸ್ಲ್ಯಾಕ್ ಇನ್ಇಕ್ವಾಲಿಟಿ. ನೋಡಿ ಇಲ್ಲಿ ಈ ಎರಡು ಸಿಂಬಲ್ ಮಾತ್ರ ಇದ್ರೆ, ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ ಮಾತ್ರ ಇದ್ರೆ ವಿ ಕಾಲ್ ಇಟ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇದ್ರೆ ವಿ ಕಾಲ್ ಇಟ್ ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಅಂತ ಕರಿಬಹುದಾಗಾದ್ರೆ. ಸೊ ಇನ್ನೊಂದ್ಸಲಿ ಅರ್ಥ ಮಾಡ್ಕೊಳ್ಳಿ. ಟೂ ರಿಯಲ್ ನಂಬರ್ಸ್ ಆರ್ ಎಕ್ಸ್ಪ್ರೆಷನ್ಸ್ ರಿಲೇಟೆಡ್ ಬೈ ದ ಸಿಂಬಲ್ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಆರ್ ಕಾಲ್ಡ್ inequalities. Inequalities containing numbers only are called numerical inequalities. Inequalities containing algebraic symbols are called literal inequalities, and inequalities involved only less than or greater than are called strict inequalities, and the inequalities containing only less than or equal or greater than or equal we call it as slack inequalities ಅಂತ ಕರೀತೀವಿ. what we call it as slack inequalities. ಓಕೆ ಮಕ್ಕಳ, ಹಾಗೆ ಅರ್ಥ ಮಾಡ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ನಾವು ನೆಕ್ಸ್ಟ್ ಕತೆಗೆ ಹೋಗ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ನೆಕ್ಸ್ಟ್ ಕತೆ ಏನು ಸರ್ ಇಲ್ಲಿ? ಈಗ ಇನ್ಇಕ್ವಾಲಿಟೀಸ್ ಓಕೆ, ಈಗ ನೆಕ್ಸ್ಟ್ ಬೇಕಾಗಿರೋದು ಲೀನಿಯರ್ ಇನ್ಇಕ್ವಾಲಿಟಿ. ಈಗ ನಮಗೆ ಗೊತ್ತಿದೆ ಮಕ್ಕಳ, ಲೀನಿಯರ್ ಅಂದರೆ ಪವರ್ 1 ಇರಬೇಕು. ಫಾರ್ ಎಕ್ಸಾಂಪಲ್ ಏನೋ ಬರೀತಾ ಇದ್ದೀನಿ ನೋಡಿ. ಸೊ 2x + 3 < 7 ಅಂತ ಬರ್ತದೆ ನೋಡಿ. 2x + 3 ಅಂದರೆ ಲೀನಿಯರ್, ಎಕ್ಸ್ಗೆ ಪವರ್ 1 ಇದೆ. ಅರ್ಥ ಆಗ್ತಾ ಇದೆಯಾ? 7x - 8 ಗ್ರೇಟರ್ ದ್ಯಾನ್ 3y + 2 ಬರಿಬೋದಾ? ಇನ್ನೊಂದು 8x - 3y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3y + 3. ನೆಕ್ಸ್ಟ್ x + y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3y - 11. ನೋಡಿ ಗಮನ ಇಟ್ಟು ಕಳಿಸ್ಕೊಡಿ. x ನ ಪವರ್ 1 ಇದೆ, y ನ ಪವರ್ 1 ಇದೆ. ಇದೆಯಪ್ಪ, ಹಾಗಾದ್ರೆ ಇವನ್ನ ಲೀನಿಯರ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇನ್ಇಕ್ವಾಲಿಟೀಸ್ ಇನ್ವಾಲ್ವ್ಡ್ ಬಿಟ್ವೀನ್ ದ ಲೀನಿಯರ್ ಟರ್ಮ್ಸ್. ಲೀನಿಯರ್ ಟರ್ಮ್ಸ್ಗಳ ನಡುವೆ ಇನ್ಇಕ್ವಾಲಿಟೀಸ್ ಇದ್ರೆ ಅದನ್ನ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಏನಂತ ಬರೆಯೋಣ? inequalities involved in linear expression. ನೋಡಿ, ಲೀನಿಯರ್ ಎಕ್ಸ್ಪ್ರೆಷನ್ ಅಂದ್ರೆ ax + b ಟೈಪ್ ಅಲ್ಲಿ ಇರಬೇಕು, ಹೌದಲ್ವಾ? ಲೀನಿಯರ್ ಎಕ್ಸ್ಪ್ರೆಷನ್ಸ್ ಆರ್ ಕಾಲ್ಡ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇನ್ಇಕ್ವಾಲಿಟೀಸ್ ಇನ್ವಾಲ್ವ್ಡ್ ಇನ್ ಅಥವಾ ಕಂಟೈನ್ಡ್ ಇನ್ ಎಂಥ ಟರ್ಮ್ಗಳು ಲೀನಿಯರ್ ಟರ್ಮ್ಸ್ ನಡುವೆ ಇದ್ರೆ ಅಥವಾ ಲೀನಿಯರ್ ಎಕ್ಸ್ಪ್ರೆಷನ್ಸ್ ನಡುವೆ ಇದ್ರೆ ಅವನ್ನ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ಲೀನಿಯರ್ ಇನ್ಇಕ್ವಾಲಿಟೀಸ್ ನಲ್ಲಿ ಎರಡು ಟೈಪ್ ಬರುತ್ತೆ. ಇನ್ನೊಂದು ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಒನ್ ವೇರಿಯಬಲ್, ಇನ್ನೊಂದು ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯಬಲ್. ಏನ್ ಸರ್, 1 ವೇರಿಯಬಲ್ ಅಂದ್ರೇನು, 2 ವೇರಿಯಬಲ್ ಅಂದ್ರೇನು? ಈಗ ನೋಡಿ, ಇದರಲ್ಲಿ ಒಂದೇ ಒಂದು ವೇರಿಯಬಲ್ ಇದೆ, ಯಾವುದು? ಎಕ್ಸ್ ಇದೆ, ಅದನ್ನೇ 1 ವೇರಿಯಬಲ್ ಅಂತ ಕರೆಯೋದು. ಇದರಲ್ಲಿ ನೋಡಿ ಎಕ್ಸ್ ಅಂಡ್ ವೈ ಎರಡೂ ಇದೆ, ಅದನ್ನೇ 2 ವೇರಿಯಬಲ್ ಅಂತ ಕರಿತೀವಿ. 8x - 3y, ಇಲ್ಲಿ ನೋಡಿ 2 ವೇರಿಯಬಲ್ ಇದಾವೆ, ಯಾವ? ಎಕ್ಸ್ ಅಂಡ್ ವೈ. ಇಲ್ಲೂ ಎಕ್ಸ್ ಅಂಡ್ ವೈ ಇದೆ. ಸೊ ಇವೆಲ್ಲ 2 ವೇರಿಯಬಲ್. ಸಪೋಸ್ ನಾನು ಹಿಂಗೆ ಬಂದ್ರೆ 7x - 3 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3x + 5. ಇಲ್ಲಿ ನೋಡಿ ಒಂದೇ ವೇರಿಯಬಲ್, ಯಾವುದು? ಎಕ್ಸ್ ಮಾತ್ರ. ಇಲ್ಲೂ ಎಕ್ಸೆ, ಇಲ್ಲೂ ಎಕ್ಸೆ. ಸೊ ಹಾಗಾದ್ರೆ ಏನಂತ ಕರಿಬಹುದು? ಹಾಗಾದ್ರೆ ಲೀನಿಯರ್ ಇನ್ಇಕ್ವಾಲಿಟಿ ಕಂಟೈನಿಂಗ್ ಓನ್ಲಿ 1 ವೇರಿಯಬಲ್ ಈಸ್ ಕಾಲ್ಡ್ 1 ವೇರಿಯಬಲ್ ಲೀನಿಯರ್ ಇನ್ಇಕ್ವಾಲಿಟಿ, ಅಂಡ್ ಲೀನಿಯರ್ ಇನ್ಇಕ್ವಾಲಿಟಿ ಕಂಟೈನಿಂಗ್ 2 ವೇರಿಯಬಲ್ ಯಾವ್ಯಾವ? ಎಕ್ಸ್ ಅಂಡ್ ವೈ ಆರ್ ಕಾಲ್ಡ್ ಆಸ್ 2 ವೇರಿಯಬಲ್ಸ್ ಅಂತ ಕರಿತೀವಿ. 1 ವೇರಿಯಬಲ್ ಹೆಂಗಿರ್ಬೋದು? ಫಾರ್ ಎಕ್ಸಾಂಪಲ್ ಹಿಂಗ್ ಬರಿಬೋದಾ? ax + b is less than 5, ax + b is greater than 7. For example, ax + b is greater than or equal to 3. So ax + b so less than or equal to 100 ಬರಿಬೋದಾ? ನೋಡಿ, ಓನ್ಲಿ ಎಕ್ಸ್ ವೇರಿಯಬಲ್ ಇದೆ. ಇಲ್ಲಿ 2 ವೇರಿಯಬಲ್ ಅಂದ್ರೆ ಹಿಂಗೆ ಬರೀತೀನಿ ನೋಡಿ. ಫಾರ್ ಎಕ್ಸಾಂಪಲ್ ax + by greater than c, ax + by less than c, ax + by less than or equal to c. c ಅಂದ್ರೆ ಒಂದು ನಂಬರ್ ಅಷ್ಟೇ. ax + by greater than or equal to c. ಇಲ್ಲಿ ನೋಡಿ ಒಂದೇ ಒಂದು ವೇರಿಯಬಲ್ ಯಾವ್ದಿದೆ? ಎಕ್ಸ್ ಇದೆ. ಹಾಗಾಗಿ ಈ ಟೈಪ್ ಬರೋನೆಲ್ಲ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 1 ವೇರಿಯಬಲ್ ಅಂತ ಕರಿತೀವಿ.
ಇದರಲ್ಲಿ ಎಕ್ಸ್ ಅಂಡ್ ವೈ ಎರಡೂ ಇರೋದ್ರಿಂದ ಇವನ್ನ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯಬಲ್ಸ್ ಅಂತ ಕರಿತೀವಿ ಮಕ್ಕಳು. ಆಗ್ಬೋದು ಹಾಗಾದ್ರೆ? ಗಾಟ್ ಮೈ ಪಾಯಿಂಟ್? ರೈಟ್. ಹಾಗೆ ನೋಡೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು. ಶಲ್ ಐ ರಬ್ ಇಟ್? ಓಕೆ. ನೆಕ್ಸ್ಟ್ ಇಲ್ಲಿ ಗಮನ ಕೊಡಿ, ಕೇರ್ಫುಲ್ ಆಗಿ ಇಲ್ಲಿ ಗಮನ ಕೊಡಿ. ಸೊ ಈಗ ಯಾವುದೋ ಒಂದು ಬರ್ಕೋತಾ ಇದ್ದೀನಿ. ಎಕ್ಸ್ ಈಸ್ ಲೆಸ್ ದ್ಯಾನ್ ವೈ ವಿಚ್ ಈಸ್ ಲೆಸ್ ದ್ಯಾನ್ ಝೆಡ್. 2x plus 3 greater than or equal to 2x plus 3 less than or equal to 5 which is less than or equal to 3y minus 2 ಏನೋ ಬರ್ಕೊಂಡಿದ್ದೀನಿ. ಹಾಗೆ ಅರ್ಥ ಮಾಡ್ಕೊಳ್ಳಿ. ಸಮಥಿಂಗ್ ಲೈಕ್ ದಟ್. ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಲೆಸ್ ದ್ಯಾನ್ ಸಮ್ 3z. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ನೋಡಿ, ಎಕ್ಸ್ಪ್ರೆಷನ್ಸ್ಗಳಲ್ಲಿ ಎರಡೆರಡು ಇನ್ಇಕ್ವಾಲಿಟೀಸ್ ಬರ್ತಾ ಇದೆ. ಹೌ ಮೆನಿ ಇನ್ಇಕ್ವಾಲಿಟೀಸ್? 2 ಇನ್ಇಕ್ವಾಲಿಟೀಸ್. ಎಕ್ಸ್ಪ್ರೆಷನ್ ಕಂಟೈನಿಂಗ್ 2 ಇನ್ಇಕ್ವಾಲಿಟೀಸ್. ಪ್ರೀವಿಯಸ್ ಎಲ್ಲ ಒಂದೊಂದು ಇನ್ಇಕ್ವಾಲಿಟಿ ಇದ್ದಿದೆ, ಹೌದಲ್ವಾ? ಈಗ ಅಟ್ ಎ ಟೈಮು ಎಷ್ಟೆಷ್ಟು ಇನ್ಇಕ್ವಾಲಿಟಿ ಬರ್ತಾ ಇದೆ? 2. ನೋಡಿ, ಇಲ್ಲಿ ಹೆಂಗೆ ಓದ್ಕೋಬೇಕು ಅಂದ್ರೆ ಇದನ್ನ y ಗ್ರೇಟರ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 7. ಹಾಗೆ 5 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2x plus 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3y minus 2. ಅಗೈನ್ y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ 3z ಅಂತ ಕರಿತೀವಿ. ದಟ್ ಮೀನ್ಸ್ ಎಕ್ಸ್ಪ್ರೆಷನ್ಸ್ containing 2 inequalities. Expressions containing 2 inequalities are called double inequalities ಅಂತ ಕರಿತೀವಿ ಮಕ್ಕಳು. ಏನಂತ ಕರಿಬೇಕು? ಡಬಲ್ ಇನ್ಇಕ್ವಾಲಿಟೀಸ್. ಗಮನ ಇಟ್ಟು ಕೇಳಿಸ್ಕೋಬೇಕು. ಎಕ್ಸ್ಪ್ರೆಷನ್ಸ್ ಕಂಟೈನಿಂಗ್ 2 inequalities are called double inequalities ಅಂತ ಕರಿತೀವಿ. ನೋಡಿ, 2 ಇದೆ, ಲೆಸ್ ದ್ಯಾನ್ ಇದೆ, ಲೆಸ್ ದ್ಯಾನ್ ಇದೆ. ನೋಡಿ, ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್, ಲೆಸ್ ದ್ಯಾನ್ ಆರ್ ಈಕ್ವಲ್. ನೋಡಿ, ಎರಡೆರಡು ಸಿಂಬಲ್ ಇದೆ, ಹಾಗಾಗಿ ಇವನ್ನ ಡಬಲ್ ಇನ್ಇಕ್ವಾಲಿಟೀಸ್ ಅಂತ ಕರ್ಕೋತೀವಿ. ಆಗ್ಬೋದಾ? ಅರ್ಥ ಮಾಡ್ಕೋಬೇಕು. 1 by 1 ಏನೇನು ಸ್ಟಡಿ ಮಾಡ್ತಾ ಇದ್ವಿ ಅದರ ಬಗ್ಗೆ ಗಮನ ಕೊಡಬೇಕು. ಸೊ ನೆಕ್ಸ್ಟ್ ಈಗ ಗಮನ ಇಟ್ಟು ಕಳಿಸ್ಕೋಬೇಕು. ಸೊಲ್ಯೂಷನ್ ಆಫ್ ದ ಲೀನಿಯರ್ ಇನ್ಇಕ್ವಾಲಿಟಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಒಂದು ಲೀನಿಯರ್ ಎಕ್ಸ್ಪ್ರೆಷನ್ ತಗೋತಾ ಇದ್ದೀನಿ. ಇಲ್ಲೇನೋ ಹೆಡಿಂಗ್ ಬರಿತಾ ಇದ್ದೀನಿ, ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟಿ. ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟಿ. ಸೊಲ್ಯೂಷನ್ ಅಂದ್ರೆ ಏನು? ಸ್ಯಾಟಿಸ್ಫೈ ಮಾಡಬೇಕಲ್ವಾ? ಇಲ್ಲಿ ಫಾರ್ ಎಕ್ಸಾಂಪಲ್ ax plus b ಲೆಸ್ ದ್ಯಾನ್ 5 ಅಂತ ಬರ್ದಿದ್ದೀನಿ. ಸೊ ಇಲ್ಲಿ ಎಕ್ಸ್ ಅನ್ನೋದು ಅನ್ನೋನ್ ವೇರಿಯಬಲ್. ಎಂಥದಿದು? ಅನ್ನೋನ್ ವೇರಿಯಬಲ್. ಈ ಅನ್ನೋನ್ ವೇರಿಯಬಲ್ಗೆ ವ್ಯಾಲ್ಯೂ ಕಂಡುಹಿಡಿತೀವಿ, ಹೌದಲ್ವಾ? ಆ ಬರ್ತಕ್ಕಂಥ ವ್ಯಾಲ್ಯೂ ಎಂಥ ನಂಬರ್ ಆಗಿರುತ್ತೆ? ರಿಯಲ್ ನಂಬರ್. ಸೊ ಎ ರಿಯಲ್ ನಂಬರ್ ವಿಚ್ ಸ್ಯಾಟಿಸ್ಫೈಸ್ ದ ಇನ್ಇಕ್ವಾಲಿಟಿ. ಎ ರಿಯಲ್ ನಂಬರ್ ವಿಚ್ ಸ್ಯಾಟಿಸ್ಫೈಸ್ ದ ಇನ್ಇಕ್ವಾಲಿಟಿ. ಇನ್ಇಕ್ವಾಲಿಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲೆಸ್ ದ್ಯಾನು, ಗ್ರೇಟರ್ ದ್ಯಾನು, ಲೆಸ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇರೋದ್ರಿಂದ. Got my point? So, a value, the real number which satisfies the inequalities is called as solution of linear inequalities ಅಂತ ಕರ್ಕೋತೀವಿ. Got my point? Right. Next, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ತುಂಬಾ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಣ, ಏನೇನು ಇದರ ಕಾನ್ಸೆಪ್ಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ. Got my point? So, thank you very much.